ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, CET 2022 KEA ಇಂಫಾರ್ಟ್ಸ್ ಟ್ರೈನಿಂಗ್ ಟು BOS ಆನ್ ಹೈಬ್ರಿಡ್ ಮಾಡೆಲ್ ಆಫ್ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ನಮ್ಮ ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ, ಆಯಿತಾ. ಸೊ ನಾವು ಹಾಕುವಂಥ ವಿಡಿಯೋ ನಿಮಗೆ ಮೊದಲು ತಲುಪುತ್ತೆ. ಸೊ ಕಂಪ್ಲೀಟ್ ಆದಂತಹ ಡೀಟೇಲ್ಸನ್ನು ತಿಳ್ಕೊಂಡು ಬರೋಣ. ಸೋರ್ಸಸ್ ಸೈಡ್ ದ ಕೆ ಈಸ್ ವೇಟಿಂಗ್ ಫಾರ್ ದ August 18 CET ರಿಪೀಟರ್ಸ್ ಹಿಯರಿಂಗ್ ದ ಹೈಕೋರ್ಟ್ ಟು ಅನೌನ್ಸ್ ದ ಶೆಡ್ಯೂಲ್. ಸ್ನೇಹಿತರೆ, ನಾಳೆ ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ಹೈಕೋರ್ಟಲ್ಲಿ ಪುನರಾವರ್ತಿತ ವಿದ್ಯಾರ್ಥಿಗಳು ನಮಗೆ PUC ಅಂಕಗಳನ್ನು ಪರಿಗಣನೆ ತೆಗೆದುಕೊಂಡಿಲ್ಲ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿದ್ರೆ ಆ ವಿಚಾರಣೆ ನಡೆಯುತ್ತೆ 2:30ಕ್ಕೆ. ಹೈಕೋರ್ಟ್ ಏನು ಡಿಸಿಷನ್ ತಗೊಳುತ್ತೆ ಅದರ ಮೇಲೆ ಮುಂದಿನ ಒಂದು ಶೆಡ್ಯೂಲನ್ನು ಬಿಡ್ತೀವಿ ಅಂತ ಹೇಳಿದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ಹಾಗೆ ಕೌನ್ಸಿಲಿಂಗ್ ಆಗಿರ್ಬೋದು, KCET ಇದು. ಓಕೆನಾ. ಹಾಗೆ ಇಲ್ಲಿ ನೋಡಿ ಸ್ನೇಹಿತರೆ, amidst the High Court trial over the CET 2021 repeaters row, the Karnataka Examination Authority has started the online document verification process for the CET 2022 rank holders by tallying the revenue document number of caste, income certificate and Hyderabad Karnataka reservation. The authority is training all block education officers in conducting the hybrid model of document verification. However, sources said the case is waiting for the August 18th hearing in the High Court for the repeaters issue to announce the schedule of the online document verification and CET counseling. It has, however, commenced the process of online verification of caste, income certificate and Hyderabad Karnataka reservation by tallying the RD numbers entered by the candidate in the CET 2022 online application. The list of candidates whose RD numbers do not tally will be hosted on the website, and KEA is planning to give provision to the candidates to enter the correct RD numbers. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಳಗ್ಗೆ ಕೂಡ ವಿಡಿಯೋ ಮಾಡಿ ಹಾಕಿದ್ದೇನೆ, ಬೇಕಾದರೂ ನೋಡ್ಕೊಳ್ಳಿ. ಸ್ನೇಹಿತರೆ, ಏನಂದರೆ CET 2022 ಅಪ್ಲಿಕೇಶನ್ ಹಾಕುವಾಗ ವಿದ್ಯಾರ್ಥಿಗಳು ಏನು ರಿಸರ್ವೇಷನ್ ಕೋರಿ ಹಾಕಿರ್ತಿಲ್ಲ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ಮು, ಆಮೇಲೆ ಹೈದರಾಬಾದ್ ಕರ್ನಾಟಕ ಅದು RD ಸಂಖ್ಯೆ ನಂಬರು ಭಾಳಷ್ಟು ವಿದ್ಯಾರ್ಥಿಗಳದ್ದು ಮಿಸ್ ಮ್ಯಾಚಿಂಗ್ ಬರ್ತಾ ಇದೆ ಅಂತೆ. ಅಂತಹ ವಿದ್ಯಾರ್ಥಿಗಳದ್ದು ಒಂದು ಲೀಸ್ಟನ್ನು ಬಿಡ್ತಾರಂತೆ. ಅವರಿಗೆ ಸಮಯವನ್ನು ಕೂಡ ಕೊಡ್ತಾರಂತೆ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ, ಅಂದರೆ ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ. ಆ ಲೀಸ್ಟನ್ನು ಶೀಘ್ರದಲ್ಲೇ ಬಿಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ ರಮ್ಯಾ ಆಸ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ KEA said the CET 2022 documents online verification process has started and many candidates have wrongly mentioned the numbers of the revenue documents. Shortly we will release the list of those candidates and they will be given additional time to correct it. We are also training the BOS for the online education documents verification. We will release the document verification and CET counseling schedule soon. ಅಂದರೆ ಸ್ನೇಹಿತರೆ, ಈಗ BOS ಅವರಿಗೆ ಆನ್ಲೈನ್ ಮೋಡಲ್ಲಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ತೀವಿ ಅಂತೇಳಿ KEA ಅವರು ಹೇಳಿದ್ರಲ್ಲ, BOSಗಳಿಗೆ ಟ್ರೈನಿಂಗನ್ನು ಕೊಡ್ತಾ ಇದ್ದಾರಂತೆ ಯಾವ ಥರ ಮಾಡೋದು ಅಂತ ಹೇಳಿ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಸದ್ಯದಲ್ಲೇ ಡೇಟನ್ನು ಅನೌನ್ಸ್ ಮಾಡ್ತೀವಿ. ಹಾಗೆ CET ಕೌನ್ಸಿಲಿಂಗ್ ಶೆಡ್ಯೂಲ್ ಕೂಡ ಬಿಡ್ತೀವಿ ಅಂತ ಹೇಳಿದ್ದಾರೆ. ದಿಸ್ ಈಸ್ ದ ಫಸ್ಟ್ ಟೈಮ್ ದಟ್ ದ KEA ಈಸ್ ಕಂಡಕ್ಟಿಂಗ್ ದ CET ಡಾಕ್ಯುಮೆಂಟ್ ವೆರಿಫಿಕೇಷನ್ ಇನ್ ದ ಹೈಬ್ರಿಡ್ ಮಾಡೆಲ್. ಇದೇ ಫಸ್ಟ್ ಅಂತೆ ಆನ್ಲೈನಲ್ಲಿ ಮಾಡ್ತಾ ಇರೋದು ಹೈಬ್ರಿಡ್ ಮಾಡಲಲ್ಲಿ. ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಲೈಕ್ ಸ್ಟಡಿ ಸರ್ಟಿಫಿಕೇಟ್, ಕನ್ನಡ ಮೀಡಿಯಮ್ ಆ್ಯಂಡ್ ರೂರಲ್ ಕೋಟಾ ಸರ್ಟಿಫಿಕೇಟ್ಸ್ ಶುಡ್ ಬಿ ವೆರಿಫೈಡ್ ಬೈ BOS, ವಿಚ್ ಈಸ್ ವೈ ದ ಅಥಾರಿಟಿ ಈಸ್ ಟ್ರೈನಿಂಗ್ ದಮ್ ಇನ್ ದ ಆನ್ಲೈನ್ ಮಾಡಲ್. ಓಕೆ. ದ KEA ಹ್ಯಾಸ್ ಗಿವೆನ್ ದ ಸೆಪರೇಟ್ ಲಾಗಿನ್ ID ಆ್ಯಂಡ್ ಪಾಸ್ವರ್ಡ್ ಟು ಆಲ್ BOS and it will push the information of CET 2022 rank holders of respective taluks to the respective BOS. BO will tally the candidates' original educational documents with the information mentioned by the candidates in the CET online application, and then she or he will approve it in case the documents are correct. Candidates one who have studied in 2 to 3 schools in various taluks should go to the respective taluk BO and get it verified. Finally, the software will check all 10-year documents in the back end automatically. In the process of revenue documents verification, the KEA has integrated its server with all Nada Kacheri offices. The caste income certificates and other reservation certificates will be verified automatically online the basis of the RD numbers. The system will verify the RD numbers, student name, father and mother name,
with income entered by the revenue department. For special categories like NCC, sports, defense and other quota candidates will have submitted documents to the KA, which in turn has sent them to the departments concerned for fact checking. The KA will appoint an officer for the process who will use his digital signature and upload verified documents to the server after the departments send the list of eligible candidates. In case a problem occurs in the online verification process, the candidates should directly visit the KA head office and resolve the problem. ಓಕೆನಾ, ನಿಮಗೇನಾದರೂ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನೀವು ಡೈರೆಕ್ಟಾಗಿ KA ಹೆಡ್ ಆಫೀಸನ್ನು ವಿಸಿಟ್ ಮಾಡ್ಬೋದು ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಮಾಹಿತಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಸನ್ನು ನೀಡ್ತಾ ಇರ್ತೀವಿ ಸ್ನೇಹಿತರೆ. ಧನ್ಯವಾದಗಳು.